ಹಾಲಿನ ದರನ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಹಾಲಿನ ದರ ಏರಿಸಿದ್ದೀರಾ. ಪೆಟ್ರೋಲ್ ದರ ಅದನ್ನು ಕೂಡ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 2 ರೂಪಾಯಿ 8 ಪೈಸೆ. ಬಸ್ ಪ್ರಯಾಣ ದರ 15% ಏರಿಸಿದ್ದೀರಾ. ವಾಹನ ದರ ಅಂತೂ ಶೇಕಡ 9% ವಾಹನ ದರನ ಏರಿಸ್ಬಿಟ್ಟಿದ್ದೀರ. ಕಾವೇರಿ ನೀರಿನ ಶುಲ್ಕ ಅದನ್ನು ಕೂಡ 250ರಿಂದ 470 ರೂಪಾಯಿಗೆ ಏರಿಸಿದ್ದೀರ. ಒಳಚರಂಡಿ ತಿತ್ತು ಅದನ್ನು ಕೂಡ 300% ಹೆಚ್ಚಳ ಮಾಡಿದ್ರ. 300% ಅಂದರೆ ಸ್ಯಾನಿಟರಿ ವಾಟರ್ ಹೋಗೋದು, ಕುಡಿಯೋ ನೀರಿಗಲ್ಲ. ಕುಡಿದಿದ್ದ ನೀರನ್ನ ಆಚೆ ಹೋದ್ರೆ ಅದಕ್ಕೆ 300% ಹಾಕಿದ್ದೀರ. ಮದ್ಯದ ದರ 40%. ಅವರು ಯಾಕೆಂದರೆ ಅವರು ಸ್ಟ್ರೈಕ್ ಮಾಡಲ್ಲ. ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ, ಪಾಪ. ಇದೆಯಾ ಎಣ್ಣೆ ಸಂಘ? ಅಶೋಕ ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ ಕ್ವಾರ್ಟರ್ ಮೇಲೇನು ಕೂಡ 50ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು. ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು. ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್. ಅಧ್ಯಕ್ಷರೇ, ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ, ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈಗ ರಕ್ತದಾನ, ಅನ್ನದಾನ, ಭೂದಾನ ಇದೆಯಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ. ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು. ಈ ಸರ್ಕಾರಕ್ಕೆ ದಾನಿಗಳು ನಾವು. ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯೋಕ್ಕೆ, ಹಂಗೆ ಇಲ್ಲ. ಸ್ಪೀಕರ್ದು ಇಲ್ಲ, ಅದರ ಲಿಸ್ಟಲ್ಲಿ ಇಲ್ಲ. ಚೆಕ್ ಮಾಡಿದ್ರೆ ಇಲ್ಲ, ಅವರು ಆ ಲಿಸ್ಟಲ್ಲಿ ಇಲ್ಲ. ರಾತ್ರಿ 7 ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ. ಅಂದರೆ ಅವರು ಕೂಡ ನಾವು ದಾನ ಮಾಡಿದಿರಿ ಅಲ್ಲ, ನಾವು ಈ ಸರ್ಕಾರಕ್ಕೆ ದಾನ ಮಾಡಿದಿರಿ. ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ. ನಮ್ಮ ಮೇಲೆ ತೆರಿಗೆ ಹಾಕಿದಿರಲ್ಲ, ದಾನ ಮಾಡೋರಿಗೆ. ಅಶೋಕ್ ಅವರೇ, ದಾನದ ತೆರಿಗೆ ಹೇಳಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ಆ ಲಿಸ್ಟದಲ್ಲಿ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡದ್ದು ಖಾತ್ರಿ ಆಯ್ತಲ್ಲ? ಇಲ್ಲ, ನಾನು ತರ್ಸ್ಕೊಂತೀನಿ. ಅಲ್ಲ, ಅವ್ರದ್ದು ಲಿಸ್ಟ್ದೊಳಗೆ ಹೆಸರಿಲ್ಲ ಅಂದ್ರೆ ನೀ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ? ಅದು ಸ್ಪೀಕರ್ಗೆ ಬಿಟ್ಬಿಡೋಣ. ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗುತ್ತೆ 7 ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ. ಅವರೆಲ್ಲ ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಹೇಳಿದ್ರು, ಮರಾಯತನಪ್ಪ 7 ಗಂಟೆ ನೋಡಿ ನೀವು ಏನೇನಂತಾರಪ್ಪ, ಆಯ್ತು ಮುಂದೆ ಸರಿ ಇದೆ. ಹಾಗೆ ಹೇಳೋದವ್ರು ನಮ್ಮ ಹತ್ರ. 7 ಗಂಟೆ ನೋಡ್ತೀರಿ, 7 ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ. ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸೂ ಜಾಸ್ತಿ ಮಾಡಿಬಿಟ್ರಿ. 50% ಲೈಸೆನ್ಸ್ ಫ್ರೀನೂ ಜಾಸ್ತಿ ಮಾಡಿದ್ರಿ, ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ. ಅಂದರೆ ನಾನು ಹೇಳ್ದಂಗೆ ಬಂಗಾರಪ್ಪನವ್ರು ಇದ್ದಾಗೇನೋ ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ. ನಾನು ಪತ್ರಿಕೆಯಲ್ಲಿ ಓದಿದ್ದು, ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ, ಮಣ್ಣು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ, ಮೈಕೈ ನೋವು ಬಂದಿರ್ತದೆ. ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನು ಮರೆಯಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ, ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು. ಇವರು ಆ ಬಡವ್ರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ. ಹಂಗನ್ಬಿಟ್ಟು ಸಾವುಕಾರ್ಗಂತಲ್ಲ, ಸಾವುಕಾರಕ್ಕೆ ತೆರಿಗೆ ಮಾಡಲಿಲ್ಲ. ನೋಡಿ ಎಷ್ಟು ಬುದ್ಧಿವಂತರು. ಫಾರಿನ್ ಲಿಕ್ಕರ್ಗೆ ಇಲ್ಲ, ಈ ಬಡವ್ರು ಕುಡಿಯೋ ಲಿಕ್ಕರ್ಗೆ. ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು. ಅದ್ರ ಮೇಲೂ ನೀವು ತೆರಿಗೆ ಹಾಕಿದ್ರಿ. ಇವತ್ತು ವಿದ್ಯುತ್ ದರ 36 ಪೈಸೆ ಜಾಸ್ತಿ ಮಾಡಿದ್ದೀರಾ. ವಿದ್ಯುತ್ ದರ ಬಿಟ್ಟಿಲ್ಲ. ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ. ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ. ಇವ್ರೇನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು. ಆಸ್ತಿಗಳ ಮಾರ್ಗದ ಸೂಚಿ ಅಧ್ಯಕ್ಷರೇ,
ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾನು ಕಡಿಮೆ ಮಾಡಿದೆ. ನಮ್ಗೆ ಆದಾಯ ಜಾಸ್ತಿ, ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದರು. ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು 40 ಲಕ್ಷದೊಳಗಡೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ ನಾನು. 3% 5% ರಿಯಾಯಿತಿ. ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡಿದೆ ನಾನು. ಬಸವಂತಪ್ಪ ತಿಮ್ಮಪ್ಪರು ಇವತ್ತೇನಾಗಿದೆ, ಗೈಡೆನ್ಸ್ ವ್ಯಾಲ್ಯೂನೂ ಜಾಸ್ತಿ ಮಾಡಿಬಿಟ್ಟಿದ್ದೀರ.